ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ಕಳೆದ 5 ವರ್ಷಗಳ ಹಿಂದೆ ಆಗಿದ್ದ ಸೈಬರ್ ವಂಚನೆಗೆ ಸಂಬಂಧಿಸಿದಂತೆ ಆರೋಪಿತನ ಕುರಿತು ಪತ್ತೆ ಹಚ್ಚಿ ಆರೋಪಿಯ ಹಾಗೂ ಆತನ ಸಂಬಂಧಿಕರ ಖಾತೆಯಿಂದ ವಿವಿಧ ಖಾತೆಗಳಿಗೆ ವರ್ಗಾವಣೆಯಾಗಿದ್ದ ಸುಮಾರು 18.29 ಲಕ್ಷ ಹಣವನ್ನು ಮೋಸ ಹೋದವರಿಗೆ ಮರಳಿಸಲಾಯಿತು. ನಗರದ ಎಸ್ಪಿ ಕಚೇರಿಯಲ್ಲಿ ಈ ಪ್ರಕರಣದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ರಾಯಚೂರು ನಗರದ ವಿದ್ಯಾನಗರ ನಿವಾಸಿ ಲಕ್ಷ್ಮೀಕಾಂತ್ ಎಂಬುವವರು 2020ರಲ್ಲಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಟ್ರೆಡ್ MTFS ಎಂಬ ಜಾಹೀರಾತನ್ನು ನೋಡಿ ಅದರಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ, ಹೆಚ್ಚಿನ ಲಾಭಾಂಶ ದೊರೆಯುತ್ತದೆ ಎಂದು ಜಾಹೀರಾತಿನಲ್ಲಿ ನಮೂದಾಗಿದ್ದ ಇಮೇಲ್ಗೆ ಸಂಪರ್ಕಿಸಿ ಅವರು ನೀಡಿದ ವಿವಿಧ ಬ್ಯಾಂಕ್ ಖಾತೆಗಳಿಗೆ 2020ರ ಆಗಸ್ಟ್ 13ರಿಂದ 2021ರ ಏಪ್ರಿಲ್ 7ರವರೆಗೆ 58.57 ಲಕ್ಷ ರೂಪಾಯಿಯನ್ನು ವರ್ಗಾವಣೆ ಮಾಡಿದ್ದಾರೆ ಎಂದು ತಿಳಿಸಿದರು. ಸರ್ ಹಂಗೆ ಸ್ಟಾಫ್ ಬರೀ ಸರ್ ಸ್ವಲ್ಪ ಓರಿ ಸರ್ ಎಲ್ಲರೂ ಬನ್ನಿ ಸರ್. ಅಂದರೆ ಇದೇ ಅಕ್ಟೋಬರ್ ತಿಂಗಳು 2021 ಇಸ್ವಿನಲ್ಲಿ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ರಾಯಚೂರು ವಿದ್ಯಾನಗರದ ಲಕ್ಷ್ಮೀಕಾಂತ್ ಅನ್ನೋರು ಫೇಸ್ಬುಕ್ ಖಾತೆಗೆ ಸಂಬಂಧಪಟ್ಟಂತೆ ಟ್ರೇಡ್ MTFS ಅನ್ನೋ ಹೆಸರಿನ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದರಲ್ಲಿ ಹಣ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತ ಅದರಲ್ಲಿ ಮಾಹಿತಿ ಇರುತ್ತೆ. ಅದರಂತೆ ಇವರು ಅದನ್ನು ಅನುಸರಣೆ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಹಣ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಹೆಚ್ಚು ಕಡಿಮೆ ಅದು 58,57,000 ರೂಪಾಯಿನ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಈ ಪ್ರಕರಣ ತುಂಬ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದು, ಇತ್ತೀಚೆಗೆ ಈ ಸೆಂಟ್ ಪೊಲೀಸ್ ಸ್ಟೇಷನ್ಗೆ DSP ಆಗಿ ವರ್ಗಾವಣೆಯಾಗಿ ಶ್ರೀ ವೆಂಕಟೇಶ್ ವಗಿಬಂಡಿಯವರು ಬಂದ ನಂತರ ಈ ಪ್ರಕರಣನ ಬೆರೆಸಿದ್ದಾರೆ. ಇದರಲ್ಲಿ ನಮಗೆ 18,29,425 ರೂಪಾಯಿಗಳು ಅಷ್ಟು ಹಣ ಬೇರೆ ಬೇರೆ ಖಾತೆಗಳಿಗೆ ಹೋಗಿದ್ದಂಥ ಹಣ ನಾವು ಮರಳಿ ರಿಕವರಿ ಮಾಡಿದ್ದೀವಿ. ಮತ್ತು ಅದನ್ನು ಮಾನ್ಯ ನ್ಯಾಯಾಲಯದ ಆದೇಶದ ನಂತರ ಸಂಬಂಧಪಟ್ಟಂತಹ ಲಕ್ಷ್ಮೀಕಾಂತ್ ಅವ್ರಿಗೆ ಇದನ್ನು ನಾವು ವಾಪಸ್ ಕೊಡ್ತೀವಿ. ಮುಖ್ಯವಾಗಿ ಈ ಸೈಬರ್ ಕೇಸ್ ಸಂಬಂಧಪಟ್ಟಂಗೆ ಈ ಥರ ಅತಿಯಾಗಿ ಜನ ಮೋಸ ಹೋಗ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಲಿಂಕ್ಸ್ ಬರಲಿ ಅಥವಾ ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ ಬರಲಿ ಅಥವಾ ಯಾವುದೇ ಅವರ ಫೋನ್ ನಂಬರ್ಗಾಗಲಿ ಅಥವಾ ಅವರ ಇಮೇಲ್ ಅಡ್ರೆಸ್ಗಳಾಗಲಿ ಯಾವುದೇ ಬಂದರೂ ಕೂಡ ಜಾಗರೂಕವಾಗಿ ಅದನ್ನು ನಾವು ನಿರ್ವಹಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಈ ಥರ ಮೋಸಗಳಾಗ್ತವೆ. ಮತ್ತು ನೋಡಿ, ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಏನು ಮಾಡ್ತಾರೆ ಅವರು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾರೆ. ಮೈನ್ಯೂಟ್ ಹಣನೂ ಕೂಡ 250,000 ರೂಪಾಯಿಗಳು ಕೂಡ ವರ್ಗಾವಣೆ ಮಾಡ್ತಾ ಹೋಗ್ತಾರೆ. ಹಾಗೇನಾಗುತ್ತೆ, ರಿಕವರಿಗೆ ಕೂಡ ಕಷ್ಟ ಆಗುತ್ತೆ. ಇದೊಂದು ಒಳ್ಳೆ ಪ್ರಕರಣ ಬೇಯಿಸಿರೋದು ನಿಜವಾಗ್ಲೂ ತುಂಬ ಅಪ್ರಿಷಿಯಬಲ್ ವಿಚಾರ ಇದು. ಈ ಒಂದು ವಿಚಾರ ಈಗ ಅಷ್ಟೇ ಸಿಕ್ಕಿದೆ ನಮಗೀಗ ತನಿಖೆ ನಲ್ಲಿದೆ. ಪಾರ್ಟ್ಲಿ ನಾವು ಚಾರ್ಜ್ ಶೀಟ್ನ ಕೊಡ್ತೀವಿ, ಮತ್ತು ಅದು ಹಾಗೆ ಇರ್ತದೆ. ತಮಿಳ್ನಾಡು ಊರು ರಾಮನಾಥಪುರಂ, ಕೀಲಾಕರೈ ಅಂತ, ಕೀಲಾಕರೈ
ರಾಮನಾಥಪುರಂ ಡಿಸ್ಟ್ರಿಕ್ಟ್ ತಮಿಳ್ನಾಡು. ಬಿಚ್ಚುಲಿ ಅಂತ ಹೇಳಂಗಿಲ್ಲ, ಫಸ್ಟ್ ಟೈಮ್ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲ ಅವರು ಇಸ್ ನೋ ಮೋರ್ ನಾವು. ಸರ್, ಇಂಥ ಅನೇಕ ಪ್ರಕರಣಗಳು ಜಿಲ್ಲೆಯಲ್ಲಿ ಆಗಿವೆ. ಹೊಳಚರಂಡಿ ಕಾಮಗಾರಿ ಸಂಪೂರ್ಣ ವಿಫಲವಾಗಿದ್ದು ನಗರಸಭೆ ಸ್ವಾಧೀನಕ್ಕೆ ಬೇಡ ನಗರಸಭೆ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಈ ಸಾಮಾನ್ಯ ಸಭೆ ಹಂಗಾಮಿ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆ ಆರಂಭ ಮಾಡಿ ಅಧಿಕಾರಿಗಳು ಸರ್ಕಾರದ ಸುತ್ತಲೆ ಪ್ರಕಾರ ತೆರಿಗೆ ಹೆಚ್ಚಳ ಮಾಡುವ ಬಗ್ಗೆ ಸಭೆಯ ಸದಸ್ಯರ ಗಮನಕ್ಕೆ ತಂದಾಗ ಎಲ್ಲ ಸದಸ್ಯರು ಪಕ್ಷ ಭೇದ ಮರೆತು ತೆರಿಗೆ ಹೆಚ್ಚಳ ಮಾಡದಂತೆ ಒತ್ತಾಯ ಮಾಡಿದಾಗ ಸರ್ಕಾರ ಆದೇಶದ ಪ್ರಕಾರ ಅನಿವಾರ್ಯವಾಗಿ ಹೆಚ್ಚಿಸಲಾಗಿದೆ ಎಂದು ಪೌರಾಯುಕ್ತ ಪಾಂಡುರಂಗ ಇಟಗಿ ಸದಸ್ಯರ ಮನವೊಲಿಸುವ ಮೂಲಕ ಒಪ್ಪಿಗೆ ಪಡೆದರು. ಹೊಳಚರಂಡಿ ಗಮನಕ್ಕೆ ತಂದಾಗ ಕಾಮಗಾರಿಯನ್ನು ನಗರಸಭೆಯ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಸಭೆಯ 2100 ಕೋಟಿ ಹಣವನ್ನು ಹೊಲೆಯಲ್ಲಿ ಹೋಮ ಮಾಡಿದಂತಾಗಿದೆ. ಇದರ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಮಾತನಾಡಿದ್ದೇನೆ. ತನಿಖೆ ಮಾಡಿಸುವುದಾಗಿ ಸಚಿವ ಬೈರತಿ ಸುರೇಶ್ ಹೇಳಿದ ಮೇಲೆ ನೀವು ಅದನ್ನು ನಗರಸಭೆಯ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಎಷ್ಟು ಸರಿ ಎಂದು ಎಂಎಲ್ಸಿ ಬಸವನಗೌಡ ಬದರ್ಲಿ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಇದು ಸಂಪೂರ್ಣವಾಗದೆ ಕಳಪೆಯಾಗಿದೆ, ಸ್ವಾಧೀನಕ್ಕೆ ತೆಗೆದುಕೊಳ್ಳಬಾರದೆಂದು ಸದಸ್ಯರು ಒಕ್ಕಲಿರಿನಿಂದ ಒತ್ತಾಯ ಮಾಡಿದಾಗ ಸ್ವಾಧೀನಕ್ಕೆ ತೆಗೆದುಕೊಳ್ಳದಂತೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗುವುದು ಎಂದು ಪೌರಾಯುಕ್ತ ಸಭೆಗೆ ತಿಳಿಸಿದರು. ಈಗ ಹ್ಯಾಂಡ್ ಓವರ್ ಮಾಡೋದು ಬೇಡ. ಪ್ರತಿ ವಾಡಿ ಬರ್ಬೇಡ ಗೊತ್ತಾರ ನನ್ನ ವಾಡಿ ತೋರಿಸ್ಲ ಅವನ ನೀರು ಹೋಗ್ತಾವ ಇಲ್ಲ ಚಕ್ಕರ್ ಮಾಡಮ್ಮ. ಏನು ಹ್ಯಾಂಡ್ ಓವರ್ ತಗೊಂಡಿವಿ ಈಗ ಅಲ್ಲ ಮಾಡಿ ಅವ್ನು ಅಟ್ಲೀಸ್ಟ್ ಮನೆಗೆ ಮಡುಕು ಬಿದ್ದ ತೆಗಿತಾನ ಅವನು ಓಡಿ ತುಂಬೇಡ್ಬಿಟ್ಟಲ್ಲ. ಕೆಲ ಕಿಡಿಗೇಡಿಗಳು ಡಿಡಿಪಿಐ ಕಚೇರಿಯ 50 ವರ್ಷಗಳ ದಾಖಲಾತಿ ಕೋಣೆಗೆ ಬೆಂಕಿ ಹಚ್ಚಿದ ಪರಿಣಾಮ ಮಹತ್ವದ ದಾಖಲೆಗಳು ಸುಟ್ಟು ಭಸ್ಮವಾದ ಘಟನೆ ಇಂದು ನಡೆಯಿತು. ದಾಖಲೆ ಸಂಗ್ರಹ ಕೊಠಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಸಂಭವಿಸಿಲ್ಲ. ಕಿಡಿಗೇಡಿಗಳು ಇದನ್ನು ಮಾಡಿದ್ದಾರೆ ಎಂದು ಸ್ವಂತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕೆಡಿ ಬಡಿಗೇರ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈ ಘಟನೆಯಲ್ಲಿ 50 ವರ್ಷಗಳ ಅನೇಕ ದಾಖಲೆ ಪತ್ರೆಗಳು ಸುಟ್ಟು ಭಸ್ಮವಾಗಿವೆ. ಈ ಕುರಿತು ನಗರದ ಸದನ ಬಜೆಟ್ ಠಾಣೆಗೆ ದೂರು ನೀಡಲಾಗಿದೆ. ಡಿಡಿಪಿ ಕಚೇರಿ ಈಗಾಗಲೇ ಜಿಲ್ಲಾ ಆಡಳಿತ ಭವನಕ್ಕೆ ಸ್ಥಳಾಂತರಿಸಲಾಗಿದೆ. ನೂತನ ಕಟ್ಟಡದಲ್ಲಿ ಹೆಚ್ಚಿನ ಸ್ಥಳಾವಕಾಶದ ಕೊರತೆ ಹಿನ್ನೆಲೆಯಲ್ಲಿ ಈ ದಾಖಲೆಗಳನ್ನು ಇಲ್ಲಿ ಉಳಿಸಲಾಗಿತ್ತು. ಸಂಗ್ರಹಿತ ದಾಖಲೆಗಳು ಸಂದರ್ಭ ಅನುಸಾರ ಬೇಕಾಗುತ್ತವೆ. ಯಾರು ಈ ಅಗ್ನಿ ಅವಘಡಕ್ಕೆ ಕಾರಣ ಎನ್ನುವುದು ತಿಳಿದು ಬಂದಿಲ್ಲ. ಪೊಲೀಸರಿಗೆ ದೂರು ನೀಡಿ ಈ ಬಗ್ಗೆ ತನಿಖೆ ನಡೆಸುವಂತೆ ಕೋರಲಾಗುತ್ತದೆ. ನಮ್ಮ ಡಿಡಿಪಿ ಆಫೀಸಿನಿಂದ ಇನ್ನೂ ಒಬ್ಬ ಯಾರನ್ನ P1 ಸಿಬ್ಬಂದಿನ ಕಳಿಸ್ಕೊಟ್ಟು ಏನಿಲ್ಲ ಅಲ್ಲಿ ತಾನೇ ಇವು ಟೈಮು ಹೆಂಗಿರ್ತಾವಂದ್ರೆ ಆಮೇಲೆ ಮಾಡ್ತೀನಿ ಅಂದ ಕೂಡ ಸಿಗಲ್ಲ. ಸಮಯ ಇಲ್ಲ ಅದೇ ಅಂತೀನಿ. ಈಗ ಆಮೇಲೆ ನಾ ಮಾಡ್ತೀನಿ ಅಂತ ಅನ್ನೋದಾಗ ಸಿಗಲ್ಲ. ಅಡ್ಡ ಇದ್ದಾರೆ ಅದು ಆಯ್ತಾಯ್ತು. ತೆಕ್ಕಬೇಕೆಲ್ಲ
వాటర్ ఆన్ చెప్పి కొద్దిగా ಈ ಕೊಠಡಿ 40-50 ವರ್ಷದ ಹಿಂದೆ ಇರ್ತಕ್ಕಂಥ ಕೊಠಡಿ. ಇಲ್ಲಿ ಈ ಕಚೇರಿ ಕಟ್ಟಡದಲ್ಲಿ ನಮ್ಮ ಕಚೇರಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 3-4 ವರ್ಷ ಇತ್ತು. ಮೊದಲನೇದಾಗಿ ಹಾಗೆ ಕಟ್ಟಿದ ಕಚೇರಿ, ನಂತರ ನಾವು ಜಿಲ್ಲಾ ಆಡಳಿತ ಭವನದಲ್ಲಿ ಮಾಡಿದ್ವಿ. ಈಗೇನು ಶಾರ್ಟ್ ಸರ್ಕ್ಯೂಟಿಂದ ಆಗಿರ್ತಕ್ಕಂಥದ್ದಲ್ಲ ಕಚೇರಿ, ಯಾರು ಕಿರಿಕಿರಿ ಮಾಡಿರ್ತಕ್ಕಂಥ ಏನು ಇರ್ತಕ್ಕಂಥ ದಾಖಲೆಗಳು ಸುಮಾರು 50-60 ವರ್ಷದ ದಾಖಲೆಗಳು ಅಲ್ಲ. ಹೀಗಾಗಿ ಕಿಡಿಗೇರಿಯಿಂದ ಮಾಡಿರ್ತಕ್ಕಂಥದ್ದು ನಾವು ಪೊಲೀಸ್ ಪ್ರಕರಣ ದಾಖಲಿಸಿ ಅದನ್ನು ತನಿಖೆ ತಗೊಳ್ಳೋಕ್ಕೆ ನಾವು ಕ್ರಮ ವಹಿಸ್ತೇವೆ. ಅವರು ಬಂದು ನಮಗೆ ಎಷ್ಟು ಹೌದು 50 ವರ್ಷದ ದಾಖಲೆಗಳಂತೆ ಇಲ್ಲ. 50 ವರ್ಷದ ದಾಖಲೆ ಸಂದರ್ಭಾನುಸಾರ ಬೇಕಾಗ್ತಾವೆ ಅಲ್ಲ. ನಾವು ಅವು ಬೇಕಾಗೋದಿಲ್ಲ ಅಂತೀವಿ. ಕಸೇನಲ್ಲ ಸರ್, ಅದು ಡಾಕ್ಯುಮೆಂಟ್ ಕಸೇನಲ್ಲ ಅದು. ಅಲ್ಲ ಅದು ಎರಡು ಇದಾವೆ ಅದರಲ್ಲಿ. ಅಲ್ಲ ಅದು ಆಫೀಸ್ ಶಿಫ್ಟ್ ಅಂತ ಅಲ್ಲಿ ಜಾಗ ಇರಲಿಲ್ಲ. ಅಟ್ಲೀಸ್ಟು ಈಗ ನೋಡ್ರಿ ಸರ್ ಎಲ್ಲ ಮಾಡೋದು. ಹಳೆ ರೆಕಾರ್ಡ್ ರೂಮ್ನಲ್ಲಿ ಬೆಂಕಿ ಆಗಿದೆ ಅಂತ ಹೇಳಿ ತಿಳಿಸಿದ್ರು. ತಕ್ಷಣ ಬಂದು ನಾವು ಬೆಂಕಿ ನೋಡಿದಾಗ ಬೆಂಕಿ ಉರಿತಿತ್ತು. ನಾವು ಬಂದು ಎಲ್ಲ ಕಂಟ್ರೋಲ್ ಮಾಡಿದ್ವಿ. 99% ಎಲ್ಲ ಕಂಟ್ರೋಲ್ ಆಗಿದೆ. ಹಳೆ ರೆಕಾರ್ಡ್ಸ್ ಇದ್ದಾವೆ, ಅದರಲ್ಲಿ ಆಫೀಸ್ನವರು DGP ಆಫೀಸ್ನವರು ನಾವು ಎಲ್ಲ ಸೇರಿ ತೆಗೆದುಕೊಳ್ತೀವಿ ಅಷ್ಟೇ, ಮತ್ತು ಇನ್ನೇನಿಲ್ಲ. ಬೆಂಕಿ ಮತ್ತು ಹೆಚ್ಚಿನ ಅನಾಹುತಗಳು ಏನಿಲ್ಲ. ಈ ಕಡೆ ಕೂಡ ಸೇಫ್ ಆಗಿದೆ, ಈ ಕಡೆ ರೂಮ್ ಸೇಫ್ ಆಗಿದೆ, ಎಲ್ಲ ಸೇಫ್ ಆಗಿದೆ. ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ, ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಮುಗಿತು, ಬೆಂಕಿ ಕೂಡ ಮುಗಿತು. ಹಳೆ ಬಿಲ್ಡಿಂಗ್ ಯಾರು ಇರ್ತಿದ್ದಿಲ್ಲ ಅಲ್ಲ, ಹಳೆ ಬಿಲ್ಡಿಂಗ್, ಹಳೆ ರೆಕಾರ್ಡ್ ರೂಮ್ಸ್. ನಾವು ಕೂಡ ಅದನ್ನ ಕೇಳಿದ್ವಿ, ಸರ್ ಇದರಲ್ಲಿ ಏನಾದರೂ ದಾಖಲಾತಿಗಳು ಕೆಲಸಗಳು ಏನಿದ್ದಾವ ಅಂತ ಕೇಳಿದ್ವಿ. ಇಲ್ಲ ಸರ್ ಅದೆಲ್ಲ ಹಳೆಯದು ಅಂತ ಹೇಳಿದ್ದಾರೆ. ನೀವು ಕೂಡ ನೋಡಿರಲ್ಲ ಹಳೆ ಬಿಲ್ಡಿಂಗ್, ಆಲ್ರೆಡಿ ಈ ಬಿಲ್ಡಿಂಗ್ ಬಿಟ್ಟು ಅದು ಹೋಗಿದ್ದಾರೆ. ಹಳೆ ರೆಕಾರ್ಡ್ ರೂಮ್. ಎಷ್ಟು ಕೊಠಡಿ ಇದಾಗಿದೆ? ಒಂದೇ ಕೊಠಡಿ, ಒಂದೇ ಸಣ್ಣದು 10x10 ಕೊಠಡಿ. ಸರ್ ನಿಮ್ಮ ಹೆಸರು ಮತ್ತೆ ನನ್ನ ಹೆಸರು ರಾಜು ಅಂತೇಳಿ, ಅಭಿಕ್ಷಮಕ ನಾವು ಮತ್ತು ನಮ್ಮ ಸಿಬ್ಬಂದಿ AFS ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಅವರು ಸೇರಿ ತಕ್ಷಣ ನಾವು ಬಂದು ಆಡಿಸಿದ್ವಿ. ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರಿ ಜಾಗಗಳಲ್ಲಿ RSS ಸಂಘದ ಚಟುವಟಿಕೆ ನಿಷೇಧಿಸಬೇಕೆಂದು ಸಿಎಂಗೆ ಪತ್ರ ಬರೆದಿರುವುದನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವೀರನಗೌಡ ಲೆಕ್ಕಿಹಾಳ ಖಂಡಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ RSS ಸಂವಿಧಾನದ ಹಕ್ಕುಗಳ ಅಡಿಯಲ್ಲಿ ಬೆಳೆದು ಬಂದಿದೆ, ಬ್ಯಾನ್ ಮಾಡುವುದು ಕಾಂಗ್ರೆಸ್ನಿಂದ ಸಾಧ್ಯವಾಗುವುದಿಲ್ಲ. RSS 100 ವರ್ಷ ಸಂಭ್ರಮದ ಹಿನ್ನೆಲೆಯಲ್ಲಿ ಪ್ರತಿ ನಗರ ಹಾಗೂ ತಾಲೂಕಿನಲ್ಲಿ ಪಥಸಂಚಲನ ಕಾರ್ಯ ಚಟುವಟಿಕೆಗಳನ್ನು ಮಾಡುತ್ತಿದೆ. ಅಭೂತಪೂರ್ಣ ಬೆಂಬಲ ನೀಡಲಾಗುತ್ತಿದೆ. ಪ್ರಿಯಾಂಕಾ ಖರ್ಗೆ ಇದನ್ನು ಸಹಿಸಿಕೊಳ್ಳಲು ಆಗುತ್ತಿದೆ. ಸಿಎಂ ಕುರ್ಚಿ ಮೇಲೆ ಆಸೆಯಿಂದ ನವೆಂಬರ್ ಕ್ರಾಂತಿಯಲ್ಲಿ ಟವಲ್ ಹಾಕಲು ಈ ಹೇಳಿಕೆ ನೀಡಿದ್ದಾರೆ. ಇದು ಮೂರ್ಖತನದ ಪರಮಾವಧಿ ಎಂದರು. ಯಾವುದೇ ಪಕ್ಷದ ಕಾರ್ಯಕ್ರಮಗಳು ನಡೆಯುವುದು ಸಾರ್ವಜನಿಕ ಸ್ಥಳದಲ್ಲಿಯೇ ಹೊರತು ಪಕ್ಷದ ಜಾಗದಲ್ಲಿ ಅಲ್ಲ. RSS ಬ್ಯಾನ್ ನಿಮ್ಮಿಂದ ಅಲ್ಲ, ಈ ಹಿಂದೆಯೂ ನಿಮ್ಮ ನಾಯಕರು ಮಾಡಲು ಆಗಲಿಲ್ಲ. ನಿಮ್ಮದೇ ಪಕ್ಷದ ಉಪಮುಖ್ಯಮಂತ್ರಿಯೂ ಆಗಿರುವ ಡಿಕೆ ಶಿವಕುಮಾರ್ ಅವರ ಬಾಯಿಯಿಂದ ವಿಧಾನಸೌಧ ಅಧಿವೇಶನದಲ್ಲಿ RSS ಗೀತೆ ಹಾಡಿಸಿದ್ದೇವೆ, ನಿಮ್ಮ ಬಾಯಿಯಿಂದಲೂ ಆಡಿಸುತ್ತೇವೆ ಎಂದು ಸವಾಲ್ ಹಾಕಿದರು. ಅತಿವೃಷ್ಟಿಯಿಂದ ರೈತರ ಬೆಳೆ ನಾಶವಾಗಿದೆ, ಪರಿಹಾರ ಕೊಡಲು ಪತ್ರ ಬರೆಯಿರಿ, ನಿಮ್ಮ ಜಿಲ್ಲೆಯಲ್ಲಿ ರೈತರ ನೆರವಿಗೆ ಬರಲಿ ಎಂದರು. ಅತ್ಯಂತ ಬಹುದೊಡ್ಡವಾಗಿರ್ತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಯಾಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಬಗ್ಗೆ ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು RSS ಅನ್ನ ಬ್ಯಾನ್ ಮಾಡಬೇಕು, RSSನ ಕಾರ್ಯಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ಮತ್ತು ಮಠ ಮಂದಿರಗಳಲ್ಲಿ ನಡೀತಕ್ಕಂಥ ಅವರ ಶಾಖೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು, ನಿರ್ಬಂಧನ ಹಾಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಚಿವರು ಪತ್ರವನ್ನು ಬರೆದಿದ್ದಾರೆ. ಸನ್ಮಾನ್ಯ ಖರ್ಗೆ ಸಾಹೇಬ್ರೆ,
ಇದು ಪ್ರಜಾಪ್ರಭುತ್ವ. ಸಂವಿಧಾನದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಹಕ್ಕುಗಳಿದಾವೆ. ಆ ಹಕ್ಕುಗಳ ಅನ್ವಯನೇ ಇವತ್ತು ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ಕಳೆದಿದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಿನ್ನೆ ಹುಟ್ಟಿದ್ದಂಥದ್ದಲ್ಲ. ನೀವು ಹುಟ್ಟೋಕ್ಕಿಂತ ಮುಂಚೆನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿ ಹಲವಾರು ಸೇವಾ ಕಾರ್ಯ ಚಟುವಟಿಕೆಗಳ ಮುಖಾಂತರ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ಎಂಬ ಹೆಗ್ಗಳಿಕೆ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ. ಈಗಾಗಲೇ 100 ವರ್ಷ ಆಗಿರೋದ್ರಿಂದ ಪ್ರತಿ ನಗರದಲ್ಲಿ ಇವತ್ತು, ಪ್ರತಿ ಗ್ರಾಮದಲ್ಲಿ ಇವತ್ತು ಪಥಸಂಚಲನ, ಹಿಂದೂ ಸಮಾಜೋತ್ಸವ, ಹೀಗೆ ಹಲವಾರು ಕಾರ್ಯಕ್ರಮಗಳು 100 ವರ್ಷ ಆಗಿರೋದ್ರಿಂದ ನಿರಂತರವಾಗಿ 1 ವರ್ಷಗಳ ಕಾಲ ಸಂಘ ತನ್ನದೇ ಆಗಿರತಕ್ಕಂಥ ಒಂದು ಕಾರ್ಯ ಚಟುವಟಿಕೆಗಳನ್ನ ಮಾಡುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಆ ಸಂಘಕ್ಕೆ ದೊರೆತಕ್ಕಂಥ ಬೆಂಬಲವನ್ನು ನೋಡಿ ನಮ್ಗೆ ಯಾಕೋ ಹೊಟ್ಟೆಯಲ್ಲಿ ತಳಮಳ ಆಗಿರ್ಬೋದೇನೋ ಅಂತ ನನ್ನ ಭಾವನೆ. ಅದೇ ರೀತಿ ನಾನೇನಾದರೂ RSS ಬಗ್ಗೆ, ಮೋದಿ ಅವರ ಬಗ್ಗೆ ಮಾತಾಡಿದ್ರೆ ಏನೀಗ ನವೆಂಬರ್ ಕ್ರಾಂತಿ ಅಂತ ಏನೋ ನಡೆದಕ್ಕೆದ್ದದಲ್ಲ, ಅದರಲ್ಲಿ ನಂದು ಒಂದು ಏನಾದ್ರು ಖರ್ಚಿ ಟವಲ್ ಏನಾದರೂ ಹಾಕ್ಬೋದೇನೋ CM ಕುರ್ಚಿ ಮೇಲೆ ಅಂತ ಏನೋ ಇರ್ಬೋದೇನೋ ಅಂತ ನನ್ನ ಭಾವನೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅದೇನೋ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅಂತ ನಡೆದಿದೆ. ಹಾಗಾಗಿ ಆ ಒಂದು ಕುಟುಂಬವನ್ನು ಮೆಚ್ಚಿಸಿ ಏನಾದರೂ ಇಲ್ಲಿ ಒಂದು ನಾವು ಟವಲ್ ಹಾಕ್ಬೇಕಂತ ಉದ್ದೇಶ ಇಟ್ಕೊಂಡು ಏನಾದರೂ ಆ ರೀತಿ ಹೇಳಿಕೆಗಳನ್ನ ಹೇಳ್ತಾ ಇರೋದು ನಿಮ್ಮ ಮೂರ್ಖತನದ ಒಂದು ಪರಮಾವಧಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಖರ್ಗೆ ಸಾಹೇಬ್ರೆ, ಇವತ್ತು ಈ ರಾಜ್ಯದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಭೀಮಾ ನದಿ ನೀರು ಒಟ್ಟು ಇಡೀ ರೈತರ ಕನಸನ್ನೇ ನುಚ್ಚು ನೂರು ಮಾಡಿದೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದು ಪರಿಹಾರ ಕೊಡಿಸಿ. ಇವತ್ತು ನಿಮಗೆ ನಿಜವಾಗಲೂ ದಮ್ಮು ತಾಕತ್ತು ಏನಾದರೂ ಇದ್ರೆ RSS ಅನ್ನ ಬ್ಯಾನ್ ಮಾಡಿ. ನಿಮಗೆ ನಿಜವಾದಂತ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡಕ್ಕಾಗುತ್ತಾ? ನಿಮ್ಗೆ RSS ಕಾರ್ಯಚಟುವಟಿಕೆಗಳನ್ನ ನಿಲ್ಸಕ್ ಸಾಧ್ಯನಾ ನಿಮ್ಮಿಂದ? ಇವತ್ತು ಸರ್ಕಾರಿ ಜಾಗಗಳು, ಸಾರ್ವಜನಿಕ ಜಾಗಗಳು, ಇವತ್ತು ಯಾವುದೇ ಪಕ್ಷ, ಇವತ್ತು ಕಾಂಗ್ರೆಸ್ ಇರ್ಬೋದು, BJP, JDS ಎಲ್ಲ ಪಕ್ಷಗಳು ಇವತ್ತು ಸಮಾವೇಶಗಳನ್ನ ಏನು ತಮ್ಮ ಮನೆಯ ಮಳಿಗೆ ಮೇಲೆ ಮಾಡ್ತಾರ, ಏನೋ ತಮ್ಮ ಮನೆ ಅಂಗಳದಲ್ಲಿ ಮಾಡ್ತಾರ. ಇವತ್ತು ಎಲ್ಲವೂ ಸಾರ್ವಜನಿಕ ಜಾಗಗಳಲ್ಲಿ ಆಗ್ತಕ್ಕಂಥವು. ಯಾವುದೇ ಕಾರ್ಯಚಟುವಟಿಕೆಗಳು, ಪಕ್ಷದ ಸಮಾವೇಶಗಳಿರ್ಬೋದು, ಪಕ್ಷದ ಕಾರ್ಯಕ್ರಮಗಳಿರ್ಬೋದು, ಅವೆಲ್ಲವೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ದೇವಸ್ಥಾನದ ಜಾಗಗಳಿರ್ಬೋದು, ಅಥವಾ ಯಾವುದೇ ಕಲ್ಯಾಣ ಮಂಟಪಗಳಿರ್ಬೋದು, ಅದೇ ರೀತಿ ಯಾವುದೇ ಸಾರ್ವಜನಿಕ ಕ್ರೀಡಾಂಗಣಗಳಿರ್ಬೋದು, ಶಾಲಾ ಕಾಲೇಜು ಮೈದಾನಗಳಿರ್ಬೋದು, ಅಲ್ಲಿ ಅದರದೇ ಆದಂಥ ಒಂದು ಪರ್ಮಿಷನ್ ಇರುತ್ತೆ. ಆ ಪರ್ಮಿಷನ್ ತಗೊಂಡು ಎಲ್ಲ ಕಾರ್ಯಚಟುವಟಿಕೆಗಳು ಅಲ್ಲಿಂದನೇ ನಡೀತಾವೆ. ಇವತ್ತು ಯಾರಿಗೂ ಅದು ಹೊರತಿಲ್ಲ. ಲಿಂಗಸ್ಗೂರು ಕ್ಷೇತ್ರದ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಅವರ ಆಪ್ತ ಸಹಾಯಕ PA ಹಾಗೂ PDO ಆಗಿರುವ ಪ್ರವೀಣ್ ಕುಮಾರ್ ಕೆ ಇತ್ತೀಚೆಗೆ ನಡೆದ RSS ಪಥಸಂಚಲನದಲ್ಲಿ ಭಾಗವಹಿಸಿದ್ದು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಭೀಮ್ ಆರ್ಮಿಯ ದೇವದುರ್ಗ ತಾಲೂಕು ಅಧ್ಯಕ್ಷ ವಿಶ್ವನಾಥ ಬಲಿದವ ಒತ್ತಾಯಿಸಿದ್ದಾರೆ. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 100 ವರ್ಷ ಪೂರೈಸಿರುವ RSS ಸಂಘಟನೆ ಇದುವರೆಗೆ ನೋಂದಣಿ ಮಾಡಿಕೊಂಡಿಲ್ಲ. ದೇಶದ ಹಲವೆಡೆ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗವಹಿಸಿದ ಆರೋಪ ಅನೇಕ ನಾಯಕರ ಪಾಲ್ಗೊಂಡಿದ್ದ ಉದಾಹರಣೆಗಳಿವೆ ಎಂದು ದೂರಿದರು. ಸರ್ಕಾರಿ ಅಧಿಕಾರಿ ಆಗಿರುವ ಪ್ರವೀಣ್ ಕುಮಾರ್ RSS ಕಾರ್ಯಕ್ರಮದಲ್ಲಿ ಶಾಸಕ ಮಾನಪ್ಪ ವಜ್ಜಲ್ ಅವರೊಂದಿಗೆ ಸಂಘದ ಸಮವಸ್ತ್ರ ಧರಿಸಿ ಕೈಯಲ್ಲಿ ದೊಣ್ಣೆ ಹಿಡಿದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡಿದ್ದಲ್ಲದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ವಿಭಜಕ ಶಕ್ತಿಗಳ ಜೊತೆ ಕೈಜೋಡಿಸಿದ್ದಾರೆ. ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಇತ್ತೀಚೆಗೆ ಮೊನ್ನೆ ಕೆಲ ದಿನಗಳ ಹಿಂದೆ ಒಂದು ಏನು RSS ಗಣವೇಶವನ್ನು ಧರಿಸಿ ಒಂದು ಲಾಠಿ ನಡ್ಕೊಂಡು ಅವ್ರ ಜೊತೆಗೆ ನಂಟನ್ನ ಖಾಸಗಿ ಯಾವ್ದು RSS ಅಂದರೆ ಈಗ ನೋಂದಣಿ ಆಗಲಾರ್ದಂಥ ಒಂದು ಸಂಘಟನೆ. ಆ ಸಂಘಟನೆ ಜೊತೆಗೆ ಒಂದು ಪ್ರತ್ಯೇಕವಾಗಿ ಒಂದು ನಂಟನ್ನು ಹೊಂದಿ ಅವ್ರ ಜೊತೆಗೆ ಚಟುವಟಿಕೆಗಳನ್ನ ಭಾಗಿಯಾಗಿ ಅವರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇದು ಸರ್ಕಾರಿ ಸೇವಾ ನಿಯಮಗಳನ್ನ ಉಲ್ಲಂಘನೆ ಮಾಡಿದೆ. ಇನ್ನೊಂದೇನಂತಂದ್ರೆ ಈ ಯಾವ್ದಂತಂದ್ರೆ ಈ RSS ಸಂಘಟನೆ ನೋಂದಣಿ ಆಗಿಲ್ಲ. ಇನ್ನೊಂದೇನಂದ್ರೆ ಈ RSS ಸಂಘಟನೆ ಕೊಡುಗೆ ಈ ದೇಶಕ್ಕೆ ಯಾವುದಿಲ್ಲ. 100 ವರ್ಷ ಆಗಿರ್ಬೋದು, ಆಚರಣೆ ಮಾಡ್ತಾ ಇರ್ಬೋದು. ಆದರೆ SC ST OBC ಗಳಂತ ಬಂದಾಗ
ಇವರು ಎಲ್ಲಿ ಸಹ ಬೀದಿಗಳಲ್ಲಿ ಆಗಿರ್ಬೋದು, ಅಲ್ಲೇ ಮಕ್ಕಳ ಮೇಲೆ ಆಗಿರ್ಬೋದು, ಮಹಿಳೆಯರ ಮೇಲೆ ಆಗಿರ್ಬೋದು, ದೌರ್ಜನ್ಯ ಸಾವುಗಳಾದಾಗ ಇವೆಲ್ಲಿ ಬೀದಿ ನಿಂತು ಇವರು ಹೋರಾಟಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರಲ್ಲ. ಇನ್ನೊಂದೇನೆಂದರೆ ಯುವಕರಲ್ಲಿ ಇವತ್ತು ಹಿಂದೆ ಬ್ರಿಟಿಷರ ಮೊಘಲರು ನಮ್ಮನ್ನ ದೈಹಿಕವಾಗಿ ಆಳ್ತಾ ಇದ್ರು. ಆದರೆ ಇವತ್ತು ಅವರೆಲ್ಲ ನಮ್ಮ ದೇಶದ ಯುವಕರಿಗೆ ಒಂದು ಜಾತಿ ಧರ್ಮದ ಅವಲಂಬನೆ ತುಂಬಿ ನಮ್ಮನ್ನ ಮಾನಸಿಕವಾಗಿ ಆಳ್ತಾ ಇದ್ದಾರೆ. ಇದು ದಯವಿಟ್ಟು ಇಂಥ ಅಧಿಕಾರಿಗಳು ಯಾರೇ ಆಗಿದ್ರು ಸಹ ನಿರ್ದಾಕ್ಷಿಣ್ಯವಾಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಿಇಒ ಆಗಿರ್ಬೋದು, ಸರ್ಕಾರ ಮಟ್ಟದ ಏನಾಗಿ ಎಲ್ಲರೂ ಇವಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಬೇಕು. ಸರ್ಕಾರಿ ಸ್ಥಳದಲ್ಲಿ ಆರ್ಆರ್ಎಸ್ ಚಟುವಟಿಕೆಗಳನ್ನು ನಿಷೇಧ ಮಾಡುವಂತೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೆದಿರುವ ಪತ್ರ ಸಮಂಜಸವಾಗಿದ್ದು, ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸಮೃದ್ಧ ರಾಷ್ಟ್ರ ಕಟ್ಟುವಲ್ಲಿ ಆರ್ಆರ್ಎಸ್ ಈ ದೇಶದಲ್ಲಿ ಅನೇಕ ಕೋಮುಗಲಭೆಗೆ ಸೃಷ್ಟಿಗೆ ಕಾರಣಭೂತಿಯಾಗಿದೆ. ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಎಂಬ ಅಜೆಂಡಾದಿಂದ ಆರ್ಆರ್ಎಸ್ ಸ್ಥಾಪನೆಯಾಗಿದೆ. 100 ವರ್ಷ ಸಂಭ್ರಮಾಚರಣೆ ಮಾಡುತ್ತಿರುವ ಆರ್ಎಸ್ಎಸ್ ಕೊಡುಗೆ ಈ ದೇಶಕ್ಕೆ ಶೂನ್ಯ ಎಂದರು. ಭಾರತ ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಎಲ್ಲ ಸಮಾಜದವರ ಭಾವನೆ ಒಂದೇ. ಆದರೆ ಆರ್ಎಸ್ಎಸ್ ಪಾತ್ರ ಅನ್ಯ ಧರ್ಮದ ಹೆಸರಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತದೆ ಎಂದರು. ಈ ದೇಶ ಸ್ವತಂತ್ರ ಹೋರಾಟದಲ್ಲಿ ಆರ್ಆರ್ಎಸ್ ಪಾತ್ರವೇನು? ಆರ್ಎಸ್ಎಸ್ ಈ ದೇಶದ ಯುವ ಜನತೆಯಲ್ಲಿ ವಿಷ ಬೀಜ ಬಿತ್ತುತ್ತಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ ಆರ್ಆರ್ಎಸ್ ಸರ್ಕಾರಿ ಸ್ಥಳದಲ್ಲಿ ನಿಷೇಧ ಮಾಡಿದೆ. ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರ ಬಗ್ಗೆ ಬಿಜೆಪಿ ಸಂಪೂರ್ಣವಾಗಿ ಅರಿತುಕೊಂಡು ಟೀಕೆ ಮಾಡಬೇಕು. ಸರಿ, ಒಪ್ಪೋಣ. ಹಿಂದೂ ರಾಷ್ಟ್ರ ರಕ್ಷಣೆ ಇವರ ಕೈಯಲ್ಲಿದೆ, ಹಿಂದೂ ಧರ್ಮದ ರಕ್ಷಣೆ ಇವರ ಕೈಯಲ್ಲಿದೆನಾ? ಇವರಿಂದ ಹಿಂದೂ ಧರ್ಮದ ರಕ್ಷಣೆ ಆಗಿದೆನಾ? ಈ ಹಿಂದೆ ಹಿಂದೂ ಧರ್ಮ ಇರಲಿಲ್ವೇನು? 1925 ಹಿಂದುಗಡೆ ಹಿಂದೂ ಧರ್ಮ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಧರ್ಮ. ಇವರು ಯಾರು ಸಂಘಟನೆಗಳು, ಸಂಸ್ಥೆಗಳ ಮುಖಾಂತರ ಧರ್ಮದ ರಕ್ಷಣೆ ಆಗಿಲ್ಲ. ಧರ್ಮಕ್ಕೆ ತನ್ನದೇ ಆದಂತ ಶಕ್ತಿ ಸಾಮರ್ಥ್ಯ ಉಳಿಸಿಕೊಳ್ಳುವಂತ ಒಂದು ಇಶ್ಯೂ ಆ ಧರ್ಮದಲ್ಲಿ ಸದಾಕಾಲ ಇರ್ತದೆ. ಆ ಹಿನ್ನೆಲೆಯಲ್ಲಿ ಆ ಧರ್ಮಗಳು ಉಳಿತವೆ, ಬೆಳೀತವೆ ಮತ್ತು ಆಚರಣೆಯಲ್ಲಿ ಇರ್ತವೆ. ಧರ್ಮವನ್ನು ಯಾರು ಸೃಷ್ಟಿ ಮಾಡಿಲ್ಲ, ಯಾರು ಅದನ್ನು ಬೆಳವಣಿಗೆ ಮಾಡಲು ಸಾಧ್ಯವಿಲ್ಲ. ಅದರ ಆಚಾರ ವಿಚಾರಗಳು ಮತ್ತು ಅದರ ಧಾರ್ಮಿಕ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಧರ್ಮಗಳು ಉಳಿತವೆ, ಬೆಳೀತವೆ. ಅದಕ್ಕೆ ಯಾರು ಉಸ್ತುವಾರಿಕೆ ಬೇಕಾಗಿಲ್ಲ. ಅದನ್ನು RSS ಮುಖಂಡರು ತಿಳಿದುಕೊಳ್ಬೇಕೆನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ರಾಷ್ಟ್ರ ನಿರ್ಮಾಣ ಮಾಡ್ತೇವೆ ಎನ್ನುವಂತ ವಾಗ್ದಾನ ಮಾಡ್ತಾರೆ, ಪ್ರತಿ ಸಭೆಯಲ್ಲೂ ಮಾತಾಡ್ತಾರೆ. ಅವರು ಸ್ಥಾಪನೆ ಆದ ಇವತ್ತಿನವರೆಗೆ 100 ವರ್ಷ ಆಯಿತು. 100 ವರ್ಷಗಳು ಆಗಿರುವ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಬಂದು 75 ವಸಂತಗಳನ್ನು ನಾವು ಈಗಾಗಲೇ ಕಂಡಿದ್ದೇವೆ. ಇವರಿಂದ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯ್ತಾ ಎನ್ನುವಂತ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಎಲ್ಲಿ ಇವರು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ? ಎಲ್ಲಿ ಅದು ಸಾಧ್ಯವಾಗಿದೆ? ಅದಕ್ಕೆ ಈ ದೇಶದ ಇವತ್ತಿನ 140 ಕೋಟಿ ಜನ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಎನ್ನುವಂತ ಒಂದು ತಿಳುವಳಿಕೆಯನ್ನು ಕೂಡ ಇವತ್ತು RSS ಮಾಡಬೇಕಾದಂತ ಅವಶ್ಯಕತೆ ಇದೆ.